ನಮಸ್ತೆ. 12/6/2025 ಗುರುವಾರ ಕೃಷ್ಣ ಪಕ್ಷ. ಇವತ್ತು ಪ್ರಥಮ ಇದೆ. ಬೆಳಗ್ಗೆಯಿಂದ ಮಧ್ಯಾಹ್ನ 2:27:55 ಆನಂತರ ಬರೋದು ದ್ವಿತೀಯ, ಅಂದರೆ ಎರಡನೇ ತಿಥಿ. ಇವತ್ತಿನ ನಕ್ಷತ್ರ ಮೂಲ ನಕ್ಷತ್ರ. ಬೆಳಗ್ಗೆಯಿಂದ ರಾತ್ರಿ 9:56:52 ಮೂಲ ನಕ್ಷತ್ರವಿದೆ. ಇದು ಏನಿದೆ ಅಂತಂದರೆ, ಇವತ್ತು ಅಶುಭ ಅಂತ ಇರೋದರಿಂದ, ಕಾಮನ್ ಆಗಿ ಮೂಲ ನಕ್ಷತ್ರ ಅಂದರೆ ಅಶುಭ ಅಂತ ತಿಳ್ಕೊಳ್ತೀವಿ. ಅದರಲ್ಲೂ ಇವತ್ತಿನ ಅಶುಭದ ಧೂಮ್ರ ಅಂತ ಇರೋದರಿಂದ ಅಶುಭವಾಗಿದೆ. ಅದರಿಂದ ರಾತ್ರಿಯವರೆಗೂ ಶುಭವಲ್ಲ. ರಾತ್ರಿ ಅಂತಂದರೆ 9:57 ಮೇಲೆ, ಅಂದರೆ 10 ಗಂಟೆ ಮೇಲೆ ಶುಭವಾಗಿದೆ. ಹಂಗಾಗಿ ಇವತ್ತು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಶುಭವಲ್ಲ. ನಾವು ನೋಡುವಂಥ ಬೇರೆ ವಿಷಯಗಳಿಗೆ ಹೋಗೋಣ. ಇವತ್ತಿನ ದಿನದಲ್ಲಿ ಚಂದ್ರಾಷ್ಟಮ ವೃಷಭ ರಾಶಿಗೆ ಬೆಳಗ್ಗೆಯಿಂದ. ಆದ್ದರಿಂದ ವೃಷಭ ರಾಶಿಯಲ್ಲಿ ಬರುವ ಕೃತಿಕಾ ನಕ್ಷತ್ರದ 2, 3, 4ನೇ ಪಾದಗಳು, ರೋಹಿಣಿ ನಕ್ಷತ್ರದ ಒಟ್ಟು 4 ಪಾದಗಳು, ಮೃಗಶೀರ್ಷ ನಕ್ಷತ್ರದ 4 ಪಾದಗಳು ಅಲ್ಲ, 2 ಪಾದಗಳು ಮಾತ್ರ, ಅಂದರೆ 1, 2 ಇವರುಗಳಿಗೆ ದೋಷ ಉಂಟು. ಆದ್ದರಿಂದ ಇವರು ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ನಂತರ ನೋಡುವಂಥ ವಿಷಯಗಳು, ಇವತ್ತು ಚಂದ್ರನಿರೋದು ಧನುಸು ರಾಶಿಯಲ್ಲಿ. ಹಂಗಾಗಿ ದಿನ ಪೂರ್ತಿ ಏನು ರಾಶಿ ಇದೆ ಅಂತಂದರೆ ಧನು ರಾಶಿನೇ ಇದೆ. ಇವತ್ತು ಬೆಳಗ್ಗೆ 5:53 9:06 ಮೂಲ ನಕ್ಷತ್ರ 2ನೇ ಪಾದ. ಆನಂತರ ಮಧ್ಯಾಹ್ನ 3:32 ಮೂಲ ನಕ್ಷತ್ರ 3ನೇ ಪಾದ. ಆನಂತರ ರಾತ್ರಿ 9:57 ಮೂಲ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಮೂಲ ನಕ್ಷತ್ರವೇ ಮುಗೀತದೆ. ಆನಂತರ ಸ್ಟಾರ್ಟ್ ಆಗೋದು, ಅಂದರೆ ರಾತ್ರಿ 9:57 ಬೆಳಗಿನ ಜಾವ 4:20 ಪೂರ್ವಾಷಾಢ ನಕ್ಷತ್ರದ 1ನೇ ಪಾದ. ಆನಂತರ ಪೂರ್ವಾಷಾಢ ನಕ್ಷತ್ರದ 2ನೇ ಪಾದವಿದೆ. ಇದೇ ಪೂರ್ವಾಷಾಢ ನಕ್ಷತ್ರದ 2ನೇ ಪಾದ, ಅಂದರೆ 2, 3, 4 ಎಲ್ಲವೂ ನಾಳೆನೂ ಇದೆ. ಹಂಗಾಗಿ ನಾಳೆ ಪೂರ್ವಾಷಾಢ ನಕ್ಷತ್ರ ರಾತ್ರಿ 11:20:34 ಆಮೇಲೆ ಉತ್ತರಾಷಾಢ ನಕ್ಷತ್ರವಿದೆ. ಮತ್ತು ಇವತ್ತಿನ ವಿಷಯಕ್ಕೆ ತಿರುಗಿ ಬರೋಣ. ಇವತ್ತಿನ ದಿನದಲ್ಲಿ 100% ಶುಭ ಅಶುಭ ವಿಷಯಗಳಿಗೆ ನಾವು ಹೋಗೋಣ. 100% ಶುಭ ಸಮಯಗಳು ಹಂಗೆ ಅಂತಂದರೆ, ಒಂದು ದಿನ ಕೆಟ್ಟೋದಾಗಿದ್ದರೂ ಕೂಡ ಎಮರ್ಜೆನ್ಸಿಗೆ ಇದನ್ನು ಉಪಯೋಗಿಸಬಹುದು. ಯಾಕೆಂತಂದರೆ ಅಶುಭ ದಿನ ಅಂತಂದಿವಿ, ಅದರಿಂದಾಗಿ ಇವತ್ತು ಶುಭವಲ್ಲ. ಆದರೂ ಎಮರ್ಜೆನ್ಸಿಗೆ ನಾವು ಕೊಡುವ ಟೈಮ್ನ ಉಪಯೋಗಿಸ್ಕೊಳ್ಳಿ. ಇದು ಕೆಲವು ಕಾರ್ಯಗಳಿಗೆ, ಆಸ್ಪತ್ರೆ, ಕೋರ್ಟು ಇಂಥದ್ದು ವಿಷಯಗಳಿಗೆ ಉಪಯೋಗಿಸ್ಕೋಬೇಕು. ಬೆಳಗ್ಗೆ 7:32 10:09 ಮತ್ತು 11:04 ಮಧ್ಯಾಹ್ನ 12:30, ಸಂಜೆ 4:13 ರಾತ್ರಿ 8:12 ಮತ್ತು ರಾತ್ರಿ 9:59 ಫುಲ್ಲು. ಇದೆಲ್ಲ ಇವತ್ತಿನ ಶುಭ ದಿನವೇ ಅಶುಭ. ಶುಭ ಎಲ್ಲಿಂದ ಬಂತು? ಎಮರ್ಜೆನ್ಸಿಗೆ ಮಾತ್ರ ಇದನ್ನು ಉಪಯೋಗಿಸ್ಕೊಳ್ಳಿ, ಬೇರೆ ಎಲ್ಲ ಶುಭ ಕಾರ್ಯಗಳು ಕಾಲ. ಅದೇ ಥರ 100% ಅಶುಭ ಸಮಯಗಳನ್ನ ನೋಡ್ಕೊಳ್ಳೋಣ. ಈ ಸಮಯದಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬೇಡಿ. 5:53 ಬೆಳಗ್ಗೆಯಿಂದ 7:30 ಯಮಗಂಡ ಕಾಲವಿದೆ. 10:11 11:02 ದುರ್ಮುಹೂರ್ತ. 12:32 2:27 ಮೃತ್ಯು ಪಂಚಕ. ಮಧ್ಯಾಹ್ನ 1:56 3:33 ರಾಹುಕಾಲ. ಮಧ್ಯಾಹ್ನ 3:20 ಅಂದರೆ ಇನ್ನೂ ರಾಹುಕಾಲವೇ ಮುಗುದಿಲ್ಲ, ಅಷ್ಟರಲ್ಲಿ 3:20 ಅಂದರೆ ರಾಹುಕಾಲ ಮುಗಿಯೋಕ್ಕೆ ಇನ್ನೂ 13 ನಿಮಿಷಗಳಿದೆ. ಅಷ್ಟರಲ್ಲೇ ದುರ್ಮುಹೂರ್ತ ಪ್ರಾರಂಭವಾಗಿ 4:11 ಇರುತ್ತದೆ. ರಾತ್ರಿ 8:14 9:57 ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಇಂಥ ಸಮಯಗಳಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬೇಡಿ, ಅಶುಭವಾಗಿರುತ್ತದೆ. ಆದ್ದರಿಂದ ಹೆಚ್ಚಿನ ಗಮನ ತಗೊಳ್ಳಿ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಹಂಗಾಗಿ ಇವತ್ತಿನ ತಾರಾ ಚಂದ್ರ ಬಲವಿಲ್ಲ. ಯಾಕೆಂತಂದರೆ ಏನಾದರೂ ಅಶುಭವಾಗಿರುತ್ತದೆ ಪ್ರತಿಯೊಬ್ಬರಿಗೂ. ಆದ್ದರಿಂದಾಗಿ ಎಲ್ಲರೂ ಗಮನ ಕೊಡಿ. ಕೆಲವು ಕಾರ್ಯಗಳಲ್ಲಿ ಎಚ್ಚರ ವಹಿಸೋದು. ಖಂಡಿತವಾಗಿ ದಿನ ಕೆಟ್ಟೋದಾಗಿದ್ದರೂ ಕೂಡ ತಪ್ಪಿಸ್ಕೋಬೋದು, ತಪ್ಪಿಸ್ಕೊಂಡ್ರೆ ಸಾಕಲ್ವಾ. ಆದ್ದರಿಂದಾಗಿ ಎಚ್ಚರ. ನಾನು ಮೇಯ್ನಾಗಿ ಹೇಳುವಂಥದ್ದು ಏನು ಅಂತಂದರೆ, ಗಮನ ಕೊಟ್ಟರೆ ಎಲ್ಲ ವಿಷಯಗಳಲ್ಲೂ ತಪ್ಪಿಸ್ಕೊಳ್ತೀವಿ. ಇನ್ವೆಸ್ಟ್ ಮಾಡಬಾರ್ದು. ಹೊಸದಾಗಿ ಏನಾದ್ರು ಅಂಗಡಿಗಳು ಓಪನ್ ಮಾಡುವಂಥದ್ದು ಬೇಡ. ಮುಹೂರ್ತ ಕಾರ್ಯಗಳಿಲ್ಲ, ಇನ್ನೊಂದು ದಿನದಲ್ಲಿ ನೋಡೋಣ. ಇವತ್ತೇ ಏನಕ್ಕೆ ನಾವು ಅರ್ಜೆಂಟ್ ಪಡಬೇಕು, ಇದನ್ನು ತಿಳ್ಕೊಳ್ಳಿ. ಅದೇ ಥರ ಇವತ್ತಿನ ಜ್ಯೇಷ್ಠ ಬಗುಳ ಮತ್ತು ಕೆಲವು ವಿಷಯಗಳಲ್ಲಿ ಸ್ವಲ್ಪ ಎಚ್ಚರ ಕೊಡ್ತೀವಿ ಅಂತ
ವಿಶೇಷವಾಗಿ ಇವತ್ತರಿಂದ ಮುಹೂರ್ತ ಕಾರ್ಯಗಳಿಲ್ಲ. ಯಾಕೆಂತಂದರೆ ಆಷಾಢದ ಸ್ವಲ್ಪ ದೋಷ ಬರುವ ಸಮಯ ಅಂತ. ಆದ್ದರಿಂದಾಗಿ ಎಚ್ಚರವಾಗಿ ಗಮನ ಕೊಡಿ. ಅಂದರೆ ನಾರ್ತ್ ಸೈಡಲ್ಲಿ ಆಷಾಢ ಪ್ರಾರಂಭವಾಗುತ್ತದೆ ಅಂತ